ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಮಾಂತ್ರಿಕವಾದಂತಹ ಸಮಸ್ಯೆಗಳು ದಾರಿದ್ರ್ಯಪೂರ್ವಕವಾಗಿ ಬರುತ್ತೆ. ಅದರದ ಲಕ್ಷಣ ವಿಶೇಷತೆ ಬಹಳಷ್ಟು ವಿಭಿನ್ನವಾಗಿರ್ತದೆ, ಅದು ಬೇರೆ ವಿಷಯ. ಎಲ್ಲಿ ಮಾಂತ್ರಿಕ ಸಮಸ್ಯೆ ಆಗಿದೆ, ಯಾರು ಮಾಡಿಸಿದ್ದಾರೆ, ಏನೋ ಒಂದಾಗಿದೆ, ಕೆಟ್ಟ ದೃಷ್ಟಿ ಬಿದ್ದಿದೆ, ಕೆಟ್ಟ ಧನದೃಷ್ಟಿ ಬಿದ್ದಿದೆ, ಅದು ಏನೋ ಒಂದು ಕೆಟ್ಟದ್ದು ಅನ್ನೋದು ನಿಮ್ಮ ಮನೆ ಮೇಲೆ ಹಾಕಿ ಮಾಡಿದ್ದಾರೆ ಎಂಬುದಾಗಿ ಖಾತ್ರಿ ಆಗುತ್ತೆ. ಆ ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಆಕಸ್ಮಿಕ ಅವಘಡಗಳಾಗ್ಬೋದು. ಎಲ್ಲ ಕೆಲಸದ ನಿಮಿತ್ತ ಹೋಗಿದ್ದ ಮನುಷ್ಯ ಏಟ್ ಮಾಡ್ಕೊಂಡು ಮನೆಗೆ ಬರ್ತಾ ಇರ್ತಾರೆ. ಅಮಾವಾಸ್ಯೆಯ ಹುಣ್ಣಿಮೆ ಬಂದರೆ ನಿಮ್ಮ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಂಕಷ್ಟ, ತೀವ್ರತರವಾದಂತಹ ಬಾಧೆಗಳು ಹೆಚ್ಚಾಗುತ್ತೆ. ಆರೋಗ್ಯದಲ್ಲಿ ಏಳಿಗೆ ಇರೋದಿಲ್ಲ. ಒಂದು ರೀತಿಯಲ್ಲಿ ದೇಹದ ಭಾಗಗಳು ಸ್ವಾಧೀನ ಇಲ್ಲದಂಗೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನ ಸಂಪೂರ್ಣವಾಗಿ ಮಲಗುವಂಥ ಒಂದು ಸ್ಟೇಜಿಗೆ ಬಂದಿರ್ತೀರ. ತಲೆಯಲ್ಲಿರೋ ಕೂದಲುಗಳೆಲ್ಲ ಉದುರೋಗ್ತಕ್ಕಂಥದ್ದು, ಮುಖಲಕ್ಷಣದಲ್ಲಿ ರಾಹು ಕಳೆ ಅನ್ನೋದು ಗ್ರಾಸ ಆಗ್ತಕ್ಕಂಥದ್ದು, ಹಾಗೆ ಹಿಡಿದ ಕೆಲಸ ಆಗೋದಿಲ್ಲ, ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮತ್ತೊಂದು ಮಗದೊಂದು, ಇವೆಲ್ಲ ಕಾಡಾಟಗಳು ಹೆಚ್ಚಾಗ್ತಾ ಇರ್ತದೆ. ಇದನ್ನು ನಾವು ಅವಲೋಕನ ಮಾಡಿದಾಗ ಎಲ್ಲಿ ಶತ್ರುಬಾಧೆ ಅನ್ನೋದಿದೆ, ಎಲ್ಲಿ ಸಮಸ್ಯೆಗಳು ಅನ್ನೋದಿದೆ, ನಮ್ಗೆ ಆಗದೇ ಇರತಕ್ಕಂಥ ಜನಗಳು ಎಲ್ಲಿ ಇದ್ದಾರೆ, ಅವರಿಂದ ಆಗಿದೆ ಎಂಬುದಾಗಿ ನಿಮಗೆ ಖಾತ್ರಿ ಆಗಿರ್ತದೆ ವಿಷಯ. ಅದು ಸ್ತ್ರೀ ಇರಲಿ, ಪುರುಷ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ. ಅರ್ಥ ಮಾಡ್ಕೊಳ್ಳುವಂಥದ್ದು ಏನಿದೆ, ಯಾರು ನಮಗೆ ಅಹಿತವನ್ನ ಮಾಡಬೇಕೆಂಬುದಾಗಿದ್ದಾರೆ, ಯಾರು ನಮ್ಮನ್ನು ತುಳಿಬೇಕಂತ ಇದ್ದಾರೆ, ಯಾರು ನಮ್ಮ ಬಗ್ಗೆ ಎಷ್ಟೊಂದು ದ್ವೇಷ ಮತ್ಸರಗಳನ್ನ ಇಟ್ಕೊಂಡಿದ್ದಾರೆ, ಅಂಥ ವ್ಯಕ್ತಿಗಳೇ ಮಾಡಿಸಿರ್ತಾರೆ. ದಾರಿಯಲ್ಲಿ ಹೋಗೋನು ಮಾಡಿಸ್ಲಿಕ್ಕೆ ಆಗ್ತದ? ಸಾಧ್ಯ ಇಲ್ಲ. ಯಾಕಂದ್ರೆ ಅವನಲ್ಲಿ ಆ ಒಂದು ಮತ್ಸರ ಇರೋದಿಲ್ಲ. ಇಲ್ಲಿ ದಾರಿಯಲ್ಲಿ ಹೋಗುವಾಗ ಒಂದು ಗಾಡಿ, ವೆಹಿಕಲ್, ಯಾರೋ ಅಪರಿಚಿತ ವ್ಯಕ್ತಿ ಅಡ್ಡ ಬರ್ತಾನೆ, ನೀವು ಅಡ್ಡ ಹೋಗ್ತೀರಾ, ಬೈತಾನೆ, ಬೈಸ್ಕೋತೀರ, ನೀವು ಬೈತೀರ, ಅವ್ನು ಬೈಸ್ಕೋತೀರ, ಮುಂದೆ ಹೋಗ್ತೀರ, ಮರ್ತು ಬಿಡ್ತೀರ 2 ನಿಮಿಷದ ಕೆಲಸ. ಅದೇ ವ್ಯಕ್ತಿ ನಿಮಗೆ ಗೊತ್ತಿರೋನು ನಿಮಗೆ ಬೈದ್ರೆ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ನೀವು ಗೊತ್ತಿರೋ ಮನುಷ್ಯನ ಬುದ್ಧಿವಾದ ಹೇಳಿ ನೀವು 2 ಮಾತು ಬೈದರೂ ಕೂಡ ಅವನು ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ, ಯಾಕಂದ್ರೆ ಅದು ಗೊತ್ತಿರೋರು. ಹೀಗೆ ಶತ್ರು ಪೀಡೆ ಅನ್ನೋದು ಸಹ ಅಷ್ಟೇ ನಿಮ್ಮ ಸುತ್ತ ಇರ್ತಕ್ಕಂಥ ಒಂದು ಸ್ಥಿತಿಗಳಿಂದನೇ ಬಂದಿರುತ್ತೆ. ನಂತರದ ದಿನಗಳಲ್ಲಿ ನಿಮ್ಮ ಒಂದು ವಿರುದ್ಧವಾಗಿ ಷಡ್ಯಂತ್ರ, ಕುತಂತ್ರ, ಒಂದು ವಿಚಾರಗಳನ್ನು ನಡೆಸಿ ಮಾಂತ್ರಿಕವಾಗಿ ಪ್ರಯೋಗಗಳನ್ನು ಮಾಡ್ಬೋದು. ಅಂದರೆ ಕುಕೃತ್ಯ ಯಾವ ಸ್ವರೂಪವಾಗಾದರೂ ಮಾಡ್ಬೋದು. ಇದು ಮಾಡಿದಾಗಿಂದ ಬೆಳವಣಿಗೆ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಗೆಲುವು ಅನ್ನೋದಿರೋದಿಲ್ಲ. ಆರೋಗ್ಯವಾಗಿ ಬೀಳೋದು, ಹಣಕಾಸಿನಲ್ಲಿ ಅಡಚಣೆ ಆಗೋದು, ಅಪಘಾತ, ಆಘಾತ, ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ದ್ವೇಷ ಮನಸ್ಥಿತಿ, ಗಂಡ ಮಾತುಗಳೆಲ್ಲ, ಹೆಂಡತಿ ಮಾತುಗಳೆಲ್ಲ, ಮಕ್ಕಳು ಮಾತುಗಳೆಲ್ಲ. ಪರಿಸ್ಥಿತಿ ಹೇಗೆ ಬಿಗಡಾಯಿಸುತ್ತಂದ್ರೆ ಅನ್ಯೂನ್ಯತವಾಗಿರ್ತಕ್ಕಂಥ ಒಂದು ಗೂಡು ಛಿದ್ರವಾಗಿ ಹೋಗೋದು. ಇಂಥ ಒಂದು ಸಮಸ್ಯೆಗಳನ್ನ ತರುತ್ತೆ. ಇದು ನಿಮ್ಮ ಶತ್ರುಗಳಿಂದ ನಿಮ್ಗೆ ಆಗ್ತಕ್ಕಂಥ ಒಂದು ಮಾಂತ್ರಿಕ ಪ್ರಕ್ರಿಯೆ ಎಂಬುದಾಗಿ ಹೇಳ್ತೀವಿ. ಸರಿ ಮಾಡಿಸಿದ್ದಾರೆ, ಸುಲಭವಾಗಿ ಏನಾದರೂ ಪರಿಹಾರ ತೆಗೆದುಹಾಕ್ಲಿಕ್ಕೆ ಖಂಡಿತ ಇದೆ. ನೋಡಿ, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ. ಒಂದು 8 ಕೆಂಪು ಮೆಣಸಿನಕಾಯಿ, ಒಣಗೋಗಿರ್ತಕ್ಕಂಥ ಒಣ ಕೆಂಪು ಮೆಣಸಿನಕಾಯಿ ಏನಿರ್ತದೆ, 8. ತದನಂತರ ಈ ಗ್ರಂಥಿಗೆ ಅಂಗಡಿ ಅಥವಾ ಪೂಜಾ ಸಾಮಗ್ರಿಗಳು ಸಿಗ್ತಕ್ಕಂಥ ಅಂಗಡಿಗೆ ಹೋಗಿ, ಸ್ವಲ್ಪ ಹಳೆ ಅಂಗಡಿಗೆ ಹೋಗಿ, ಮತ್ತು ಎಲ್ಲಿ ಸಿಗುತ್ತೆ ಅಂತ ಕೇಳಬೇಡಿ. ಅಂಗಡಿಗಳಿಗೆ ಹೋಗಿ, ಗ್ರಂಥಿಗೆ ಅಂಗಡಿ ಅಥವಾ ಪೂಜಾ ಅಂಗಡಿಗಳಲ್ಲಿ ಜಟಾಮಸಿ ಎಂಬುದಾಗಿ ಹೇಳ್ತೀವಿ, ಅದನ್ನ ಜೊತೆಗೆ ಭೂತಕೇಶಿ ಎಂಬುದಾಗಿ ಹೇಳ್ತೀವಿ. ಬಿಳಿ ಸಾಸಿವೆ ಸ್ವಲ್ಪ, 8 ಕೆಂಪು ಮೆಣಸಿನಕಾಯಿ, ಜಟಾಮಸಿ, ಭೂತಕೇಶಿ, ಈ 4ನ್ನೂ ಸಹ ಒಂದು ಮಣ್ಣಿನ ಪಾತ್ರೆ ಅಂದ್ರೆ ಏನು, ಕುಡಿಕೆ, ಚಿಕ್ಕದಾಗಿ ಮಾಡಿರ್ತಾರಲ್ಲ ಕುಡಿಕೆ ಸ್ವರೂಪವಾಗಿ, ಅದರಲ್ಲಿ ಹಾಕಿ ಕೆಂಪು ಒಂದು ಬಟ್ಟೆಯನ್ನು ಮುಚ್ಚಿ ಅದನ್ನು ಸಂಪೂರ್ಣವಾಗಿ ಕಟ್ಟಿಬಿಡಿ. 5 ಮಂಗಳವಾರ ಇದನ್ನು ಕರ್ಪೂರದಿಂದ ಪೂಜಿಸಿ. ಅಂದರೆ ಮನೆಯಲ್ಲಿ ಯಾವುದಾದ್ರೂ ಹೊರಗಡೆ ಬಾಗಿಲ ಹತ್ರ ಹೊರಗಡೆ ಎಲ್ಲರೂ ಒಂದು ಸ್ಥಳದಲ್ಲಿಟ್ಟು ಕರ್ಪೂರವನ್ನು ತೋರಿಸ್ತಾ ಇರಿ, ಪೂಜೆ ಮಾಡ್ತಾ ಇರಿ 5 ಮಂಗಳವಾರ. ನಂತರ ಇದನ್ನು ನೀರಿಗೆ ಬಿಡಿ. ಇದರಿಂದ ನಿಮ್ಮ ಶತ್ರುನೂ ಸಮಸ್ಯೆ ಪರಿಹಾರ ಆಗುತ್ತೆ, ನಿಮಗೆ ಮಾಡಿಸಿರೋ ದರಿದ್ರನೂ ಕೂಡ ಕಳೆಯುತ್ತೆ, ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಅಹಿತ ಅನ್ನೋದು ಏನು ನಡೀತಾ ಇದೆ ಅದು ಕೂಡ ಹೋಗಿ ಭವಿಷ್ಯದಲ್ಲಿ ಅಥವಾ ಮುಂದಿನ ಜೀವನದಲ್ಲಿ ಅಥವಾ ಈಗ ನಡೀತಾ ಇರ್ತಕ್ಕಂತಹ ವರ್ತಮಾನದಲ್ಲಿ
ಶುಭ ವಿಚಾರ, ಶುಭ ಪರಿಸರ, ಶುಭವಾದಂತಹ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ. ಜೀವನ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಶತ್ರುವಿನಿಂದ ಮಾಂತ್ರಿಕ ಪ್ರಯೋಗ ಆಗಿದ್ದರೆ ಚಿಂತೆ ಬಿಡಿ. ಈ ಪರಿಹಾರ ಮಾಡಿ. ಬಿಳಿ ಸಾಸಿವೆ, 8 ಕೆಂಪು ಮೆಣಸಿನಕಾಯಿ, ಜಟಾಮಸಿ, ಭೂತಕೇಶಿ, ಮಣ್ಣಿನ ಪಾತ್ರೆ ಅಥವಾ ಕುಡಿಕೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕರ್ಪೂರವನ್ನು ಹಚ್ಚಿ ಅದಕ್ಕೆ 5 ಮಂಗಳವಾರ ಪೂಜೆ ಮಾಡಿ ನಂತರ ಅದನ್ನು ನೀರಿಗೆ ಬಿಡಿ. ಸರ್ವಸಿದ್ಧಿ ಆಗುತ್ತೆ, ಸರ್ವ ದರಿದ್ರ ಕಳೆಯುತ್ತೆ. ಅಥವಾ ಏನು ಮಾಡಿಸಿದ್ದಾರೆ ಮಾಂತ್ರಿಕ ಉಚ್ಚಾಟನೆ ಕೂಡ ಆಗುತ್ತೆ. ಚಿಂತೆ ಬಿಡಿ, ಇದನ್ನು ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಬೆಂಗಳೂರಿನಲ್ಲಿದ್ದೆ. ಬರೋರು ಒಂದು ದಿನ ಮುಂಚೆನೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ. ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದು. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.